ಇನ್ನು ರಾಜ್ಯದ ಜನತೆಗೆ ಮತ್ತೊಂದು ದರ ಏರಿಕೆಯ ಶಾಕ್ ಎದುರಾಗ್ತಾ ಇದೆ. ಜನಸಾಮಾನ್ಯರು ಸೇವಿಸುವಂತ ಸಾಮಾನ್ಯ ಜನ ಸೇವಿಸುವಂತ ಮದ್ಯದ ದರ ಏರಿಕೆ ಆಗ್ತಾ ಇದೆ. ಮದ್ಯದ ದರ 20% ಏರಿಕೆ ಆಗೋ ಸಾಧ್ಯತೆ ಇದೆ. ಇದು ಮುಂದಿನ ವಾರದಿಂದನೇ ಹೊಸ ದರ ಜಾರಿಗೆ ಬರೋ ಸಾಧ್ಯತೆಗಳು ದಟ್ಟವಾಗಿದೆ. ಕರಡು ಅಧಿಸೂಚನೆ ಹೊರಡಿಸಿದೆ ರಾಜ್ಯ ಸರ್ಕಾರ. ಆಲ್ಕೋಹಾಲ್ ಪ್ರಮಾಣದ ಆಧಾರದಲ್ಲಿ ಸರ್ಕಾರ ತೆರಿಗೆ ಹಾಕೋದಕ್ಕೆ ಮುಂದಾಗ್ತಾ ಇದೆ. ಬಾಟ್ಲಿಯಲ್ಲಿರುವಂತ ಆಲ್ಕೋಹಾಲ್ನ ಅಂಶ ಪರ್ಸೆಂಟೇಜ್ ಆಧರಿಸಿ ಆ ತೆರಿಗೆ ಹಾಕಲಾಗುತ್ತಂತೆ. ಪ್ರೀಮಿಯಂಗೆ ಉತ್ತೇಜನ ನೀಡಲು ಹೊರಟಿದೆ ಸರ್ಕಾರ. ಹೀಗಾಗಿ ಆಲ್ಕೋಹಾಲ್ ಪರ್ಸೆಂಟೇಜ್ ಆಧಾರದಲ್ಲಿ ಈಗ ಮತ್ತೆ ಈ ರೀತಿ ದರ ಏರಿಕೆ ಮಾಡೋದಕ್ಕೆ, ತೆರಿಗೆ ಹಾಕೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗ್ತಾ ಇದೆ. ಒಟ್ಟಿನಲ್ಲಿ ರಾಜ್ಯದ ಜನತೆಗಂತೂ ಮತ್ತೊಂದು ದರ ಏರಿಕೆಯ ಶಾಕ್. ಇದೇ ಮೊದಲೇನಲ್ಲ ಮದ್ಯದ ದರ ಏರಿಕೆ ಆಗ್ತಾ ಇರೋದು. ಕಾಂಗ್ರೆಸ್ ಸರ್ಕಾರ ಬಂದ ನಂತರದಲ್ಲಿ ಈಗ ಮತ್ತೊಮ್ಮೆ 20% ಏರಿಕೆ ಆಗುವಂಥ ಸಾಧ್ಯತೆ ಇದೆ. ಇದು ಮುಂದಿನ ವಾರದಿಂದನೇ ಜಾರಿಗೆ ಬರೋ ಸಾಧ್ಯತೆಗಳಿದೆ. ಕರಡು ಅಧಿಸೂಚನೆಯನ್ನು ಕೂಡ ರಾಜ್ಯ ಸರ್ಕಾರ ಈಗಾಗಲೇ ಹೊರಡಿಸಿದೆ. ಆ ಮಧ್ಯದಲ್ಲಿ ಎಷ್ಟು ಆಲ್ಕೋಹಾಲ್ ಪರ್ಸೆಂಟೇಜ್ ಇದೆ ಬಾಟಲ್ನಲ್ಲಿ, ಅದರ ಆಧಾರದ ಮೇಲೆ ಅದಕ್ಕೆ ತೆರಿಗೆ ವಿಧಿಸೋದು ಅಂತ. ಸೊ ಏಕರೂಪದಲ್ಲಿ ಎಲ್ಲದಕ್ಕೂ ಒಂದು ತೆರಿಗೆ ಅಂತಲ್ಲ, ಆಲ್ಕೋಹಾಲ್ನ ಅಂಶ ಎಷ್ಟಿದೆ ಅನ್ನೋದ್ರ ಮೇಲೆ ತೆರಿಗೆ ವಿಧಿಸಿ ದರ ಏರಿಕೆ ಮಾಡೋದಕ್ಕೆ ಸರ್ಕಾರ ಮುಂದಾಗಿದೆ.